ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 1ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 4 ಹೂದೋಟ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ದಿನಾಲು, ಪ್ರತಿದಿನ, ಜೋಕಾಲಿ, ಉಯ್ಯಾಲೆ, ತೂಗು ಮಣೆ. ಮುಂದಿನ ಭಾಗ ಅಭ್ಯಾಸ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. ಮೊದಲನೆಯ ವಾಕ್ಯ: ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಉತ್ತರ: ತುಂಬ. ಎರಡನೇ ವಾಕ್ಯ: ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ. ಉತ್ತರ: ಜೋಕಾಲಿ. ಮೂರನೇ ವಾಕ್ಯ: ನಿಮ್ಮ ಡ್ಯಾಶ್ ಆಯಿತೆ. ಉತ್ತರ: ನಡೆದಾಟ. ನಾಲ್ಕನೇ ವಾಕ್ಯ: ನೀನು ತುಂಬ ಡ್ಯಾಶ್. ಉತ್ತರ: ಜಾಣೆ. ಮುಂದಿನ ಭಾಗ: ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೆಯ ಪ್ರಶ್ನೆ: ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಉತ್ತರ: ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ಎರಡನೆಯ ಪ್ರಶ್ನೆ: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಉತ್ತರ: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. ಮೂರನೆಯ ಪ್ರಶ್ನೆ: ಸುಮ ಯಾವ ಆಟ ಆಡಿದಳು? ಉತ್ತರ: ಸುಮ ಜೋಕಾಲಿ ಆಟ ಆಡಿದಳು. ಮುಂದಿನ ಭಾಗ: ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. ಮೊದಲನೆಯ ವಾಕ್ಯ: ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಉತ್ತರ: ಈ ಮಾತನ್ನು ಕೇಳಿದವರು ಸುಮಾ. ಎರಡನೆಯ ಮಾತು: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಉತ್ತರ: ಈ ಮಾತನ್ನು ಹೇಳಿದವರು ಅಜ್ಜಿ. ಮೂರನೆಯ ಮಾತು: ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಈ ಮಾತನ್ನು ಹೇಳಿದವರು ಅಜ್ಜಿ. ಮುಂದಿನ ಭಾಗ: ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಮೊದಲನೆಯ ವಾಕ್ಯ: ನಾನು ದಿನಾಲು ಸ್ನಾನ ಮಾಡುತ್ತೇನೆ. ಎರಡನೆಯ ವಾಕ್ಯ: ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ಮೂರನೆಯ ವಾಕ್ಯ: ನನ್ನ ಗೆಳತಿ ತುಂಬ ಜಾಣೆ. ಮುಂದಿನ ಭಾಗ: ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. ಮೊದಲನೆಯ ಹೂವು ಗುಲಾಬಿ. ಎರಡನೆಯ ಹೂವು ಚೆಂಡು ಹೂ. ಮೂರನೆಯ ಹೂವು ದಾಸವಾಳ. ನಾಲ್ಕನೆಯ ಹೂವು ಮಲ್ಲಿಗೆ. ಮುಂದಿನ ಹೂವು ಸೂರ್ಯಕಾಂತಿ. ನಂತರದ ಹೂವು ಕನಕಾಂಬರ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.